ಯಾರು ನಮ್ಮ ಪಟ್ಟಣದ ವಿಚಾರವನ್ನು ಕೇಳುತ್ತಿರುವಿರಲ್ಲ, ಕಾರಣವೇ ಅಲ್ಲದೆ. ಅಮ್ಮ, ನನ್ನನ್ನು ಯಾರೆಂಬುದಾಗಿ ತಿಳಿದಿರುವೆ ಲಕ್ಷ್ಮಿ? ತಾವು ಯಾರೆಂಬುದನ್ನು ಹರಿಯದು. ಅಮ್ಮ, ನಿಮ್ಮ ಉಜ್ಜಯಿನಿ ಪಟ್ಟಣದ ಪಾಪಿಯಾದ ಕ್ರಮದಲ್ಲೂ ನಾನೇ ನಿಮಗಿಂತಹ ಕಡು ಕಷ್ಟ ಬಂದಿದ್ದರೂ ಸಹ ಪ್ರಜೆ ಪರಿವಾರವನ್ನು ವಿಚಾರಿಸುತ್ತಿರು. ನನಗಾಗಲೇ ಅನುಮಾನವಿತ್ತು, ನಮ್ಮ ರಾಜ್ಯದ ಪ್ರಜೆಗಳನ್ನು ವಿಚಾರಿಸುತ್ತಿರುವ ಈ ಪುಣ್ಯಾತ್ಮರಾದ ಈ ರೀತಿ ಕಡು ಕಷ್ಟ ಬರಲು ಕಾರಣ ಕೇಳುತ್ತಾಯಿ. ಅಮ್ಮ ಲಕ್ಷ್ಮಿ, ಚಂದ್ರಸೇನ ಮಹಾರಾಜರು ಸತ್ತರವಾದ ಮುತ್ತಿನ ಹಾರಗಳನ್ನು ಕದ್ದ ಕಳ್ಳನೆಂಬುದಾಗಿ ನನ್ನ ಕಲಾಚಾರವನ್ನು ಕಳಿಸಿ ಈ ಕಂದುಕದಲ್ಲಿ ವಿಚಾರಿಸಿದರು ತಾಯಿ. ಅಮ್ಮ, ಆ ಮಾತು ಹಾಗಿರಲಿ. ನನಗೆ ಬಾಯಾರಿಕೆಯು ಬಹಳವಾಗಿ ಬಾಧಿಸುತ್ತದೆ ತಾಯಿ. ಎಲ್ಲಿಯಾದರೂ ಹೋಗಿ ಸ್ವಲ್ಪ ಜಲವನ್ನು ತಂದುಕೊಡುವೆ ಅಮ್ಮ. ತರುತ್ತೇನೆ ಪ್ರಭು, ಖಂಡಿತವಾಗಿಯೂ ತರುತ್ತೇನೆ. ಅಮ್ಮ, ಮರೆತಿದ್ದರೂ ಇಲ್ಲಿ ಮಾತಾಯಿ. ನನಗೆ ಜಲವು ಬೇಡ ತಾಯಿ, ಜಲವು ಬೇಡ. ಈಗ ತಾನೇ ಕೇಳಿದ್ರಲ್ಲ ಪ್ರಭು. ಅಮ್ಮ, ನೀನು ನನಗೆ ಜಲವನ್ನು ತಂದು ಕೊಡುವುದೇ ಆದರೆ ನನಗಾಗಿರೋ ಶಿಕ್ಷೆಯೂ ನಿನಗೂ ಆಗುವುದಮ್ಮ. ಆದ್ದರಿಂದ ನನಗೆ ಜಲವು ಬೇಡ ತಾಯಿ, ಬೇಡ. ಮಹಾಪ್ರಭುವಿನ ಪ್ರಾಣ ರಕ್ಷಣೆಗಾಗಿ ನನ್ನ ಪ್ರಾಣ ಹೋದರೂ ಲೆಕ್ಕಿಸಿದ
ಲಾಲಿಸಿ